ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಮನುಷ್ಯನಿಗೆ ಯಾವಾಗಲೂ ಯೋಚನೆ ಆಗೋದು ಹೊಟ್ಟೆ ಬಗ್ಗೆ ಅಂತೆ. ನನ್ನ ಮಗನಿಗೂ ಹಾಗೆ ಸ್ವಲ್ಪ ಹೊಟ್ಟೆ ಬಗ್ಗೆ ಯೋಚನೆ ಜಾಸ್ತಿ. ಅಂದರೆ ತಿನ್ನಕ್ಕೆ ಏನು ಮಾಡ್ತಾ ಇದ್ದೀನಿ, ಅಥವಾ ಇವತ್ತು ಏನಿರುತ್ತೆ, ಏನು ಮಾಡ್ತಾಳೆ ಅಮ್ಮ ಅನ್ನೋದೇ ಅವನಿಗೊಂದು ಕುತೂಹಲ. ಹಾಗೆ ಕುತೂಹಲ ಜೊತೆಗೆ ಅವನೇ ಹೇಳ್ತಾನೆ ಇರ್ತಾನೆ. ಆದರೆ ಇವತ್ತು ಅವನು ಹೇಳಿಲ್ಲ, ನನಗೆ ತಿನ್ನೋ ಆಸೆಯಾಗಿ ನನಗೆ ತಿನ್ನಬೇಕು ಅಂತ ಅನಿಸಿ ಇವತ್ತು ತಿಂಡಿಯನ್ನು ಮಾಡ್ತಾ ಇದ್ದೀನಿ. ಅದನ್ನು ನಿಮಗೂ ತೋರಿಸೋಣ. ಬೆಳಗ್ಗೆ ಆದರೆ ಮಧ್ಯಾಹ್ನದ ಯೋಚನೆ, ಮಧ್ಯಾಹ್ನ ಊಟ ಆದಮೇಲೆ ಸಂಜೆ ಏನಪ್ಪ ಮಾಡೋದು ಅನ್ನೋ ಯೋಚನೆ, ಸಂಜೆ ಆದಮೇಲೆ ರಾತ್ರಿ ಏನು ಮಾಡೋದು ಅನ್ನೋ ಯೋಚನೆ. ಇವತ್ತು ನಾನೀಗ ಸಂಜೆ ಬಗ್ಗೆ ಯೋಚನೆ ಮಾಡಿ ಸಂಜೆ ಒಂದು ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಅದು ಸಿಹಿ ಅಪ್ಪಮ್ ಅಂತ. ನೈಯಪ್ಪಮ್ ಅಂತಾರೆ, ಕೇರಳ ಕಡೆ ಎಲ್ಲ ನೈಯಪ್ಪಮ್ ಅಂತಾರೆ. ಅಂದರೆ ಅದರಲ್ಲಿ ತುಪ್ಪ ಜಾಸ್ತಿ ಇರುತ್ತೆ, ಸಿಹಿಯನ್ನು ಬಳಸಿ ಮಾಡುವಂಥದ್ದು, ಬೆಲ್ಲವನ್ನು ಬಳಸಿ ಮಾಡುವಂಥದ್ದು. ತುಂಬ ರುಚಿಕರ, ಆರೋಗ್ಯಕ್ಕೆ ಒಳ್ಳೆಯದೇ. ಯಾಕಂದರೆ ಅದರಲ್ಲಿ ಏನು ಬೇರೆ ನಾವು ದೇಹಕ್ಕೆ ತೊಂದರೆ ಕೊಡುವಂತಹ ವಸ್ತುವನ್ನು ಏನು ಬಳಸಲ್ಲ. ಅದಕ್ಕೆ ನಾನಿವತ್ತು ಅದನ್ನು ಮಾಡೋಣ ಅಂತ ಅದನ್ನು ಸಾಮಾನ್ಯವಾಗಿ ಪಡ್ಡು ಮಾಡ್ತೀವಲ್ಲ, ಪಡ್ಡು ತವದಲ್ಲಿ ಮಾಡ್ತೀವಿ. ಅದಕ್ಕೆ ನಾನಿವತ್ತು ಮಾಡೋಣ ಅಂತ ರೆಡಿ ಮಾಡಿಕೊಂಡು ಏನೇನು ವಸ್ತುಗಳು ಬೇಕು ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಒಂದು 5 ಗಂಟೆಗಳ ಕಾಲ ದೋಸೆ ಅಕ್ಕಿ ನೆನೆ ಹಾಕಿದ್ದೀನಿ. ಅದರ ಜೊತೆ 1 ಕಪ್ ಬೆಲ್ಲ ತಗೊಂಡಿದ್ದೀನಿ, 1 ಕಪ್ ಕಾಯಿ ತುರಿ ತಗೊಂಡಿದ್ದೀನಿ, 2 ಬಾಳೆಹಣ್ಣು ತಗೊಂಡಿದ್ದೀನಿ, ಏಲಕ್ಕಿ ತಗೊಂಡಿದ್ದೀನಿ. ಹಾಗೆ ತುಪ್ಪ ಬೇಕೇ ಬೇಕು. ತುಪ್ಪ ಹಾಕಿದಾಗನೇ ಅದಕ್ಕೆ ರುಚಿ ಬರೋದು. ಬೆಲ್ಲದ ಎಲ್ಲ ಸಿಹಿ ತಿಂಡಿಗಳಿಗೆ ತುಪ್ಪ ತುಂಬ ಹೊಂದಿಕೊಳ್ಳುತ್ತೆ. ಅಂದರೆ ತುಪ್ಪ ಹಾಕಿದಾಗನೇ ಅದು ರುಚಿಯನ್ನು ಇನ್ನೂ ಹೆಚ್ಚು ಮಾಡುತ್ತೆ. ಹಾಗಾಗಿ ನಾನು ತುಪ್ಪನೂ ತಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ಅಕ್ಕಿ ತಗೊಂಡಿದ್ದೀನಲ್ಲ, ನೆನೆಸಿ ಇಟ್ಟಿದ್ದೀನಿ. 5 ರಿಂದ 6 ಗಂಟೆಗಳ ಕಾಲ ದೋಸೆ ಅಕ್ಕಿ ನೆನೆಸಿ ಇಟ್ಟಿದ್ದೀನಿ. ಈಗ ನಾನು ಆ ದೋಸೆ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ತೀನಿ. ಮೊದಲಿಗೆ ಬರೀ ಅಕ್ಕಿಯನ್ನು ರುಬ್ಕೋತೀನಿ. ತುಂಬ ತೆಳ್ಳಗೆ ರುಬ್ಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು. ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು ಮಿಕ್ಸಿ ಜಾರ್ಗೆ. ಕಾಯಿ ತುರಿಯನ್ನು ಹಾಕ್ಕೋತಿದ್ದೀನಿ. ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. 1 ಕಪ್ ಕಾಯಿ ತುರಿ ತಗೊಂಡಿದ್ದೀನಿ. ಏಲಕ್ಕಿಯನ್ನು ಬಿಡಿಸಿ ಹಾಕ್ತಾ ಇದ್ದೀನಿ ನಾನು. ಈಗ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡು ಬರ್ತೀನಿ. ನಾನು ಅಕ್ಕಿಯನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೆಲ್ಲ ಸೇರಿಸ್ತಾ ಇದ್ದೀನಿ. ಬೆಲ್ಲ ಹಾಕಲೇಬೇಕಾಗತ್ತೆ. ಬೆಲ್ಲ ಹಾಕದೆ ಮಾಡೋಕ್ಕೆ ಬರಲ್ಲ, ಅದು ಸಿಹಿಯಾಗಿರಬೇಕು. ಇಷ್ಟು ಬೆಲ್ಲ ಹಾಕಿದ್ದೀನಿ. ಆಮೇಲೆ ಬಾಳೆಹಣ್ಣನ್ನು ಹಾಕ್ತಾ ಇದ್ದೀನಿ, ಕಟ್ ಮಾಡಿ. ನೀವು ಪಚ್ಚ ಬಾಳೆಹಣ್ಣು ಇದ್ದರೂ ಹಾಕ್ಕೋಬೋದು. ನಾನು ಏಲಕ್ಕಿ ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಎರಡು ಬಾಳೆಹಣ್ಣು ತಗೊಂಡಿದ್ದೀನಿ ನಾನು. ಉಪ್ಪು ಹಾಕ್ಕೋತಾ ಇದ್ದೀನಿ. ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ತುಂಬ ಉಪ್ಪು ಬೇಡ, ಸ್ವಲ್ಪ ಸಾಕು. ಈಗ ರುಬ್ಕೊಂಬರ್ತೀನಿ. ನೋಡಿ, ನಾನು ರುಬ್ಕೊಂಡು ಬಂದೀನಿ. ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಪಡ್ಡು ಪ್ಯಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಗ್ಯಾಸ್ ಹಚ್ಚಿದೆ. ಬಿಸಿ ಆಗೋಕ್ಕೆ, ಅದು ಕಾಸ್ಟ್ ಐರನ್ ಆಗಿರೋ ಕಾರಣ, ಕಬ್ಬಿಣದ ತವ ಆಗಿರೋ ಕಾರಣ ಬಿಸಿ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಷ್ಟರಲ್ಲಿ ತುಪ್ಪನೂ ಒಂಚೂರು ಬಿಸಿ ಕರಗಲಿ ಇಲ್ಲಿ ಇಟ್ಟಿರ್ತೀನಿ. ತುಪ್ಪ ಗಟ್ಟಿ ಇದೆ. ಹಿಟ್ಟು ನೋಡಿ ಈ ಥರ ರೆಡಿಯಾಗಿದೆ. ಹಿಟ್ಟು ನೋಡಿ ಇಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ನಿಮಗೆ ಇನ್ನೂ ತುಂಬ ಸಿಹಿ ಬೇಕು ಅನಿಸೋರು ಇನ್ನೂ ಬೆಲ್ಲ ಜಾಸ್ತಿ ಹಾಕ್ಕೋಬೋದು. ನಾನು ಸ್ವಲ್ಪ ಹಾಕಿದ್ದೀನಿ, ಸಿಹಿ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಯಾಕಂದರೆ ಆ ಬೆಲ್ಲ ಸ್ವಲ್ಪ ಸಿಹಿ ಜಾಸ್ತಿ, ಹಾಗಾಗಿ ಇಷ್ಟೇ ಸಾಕು ಸಿಹಿ ಅಂತ ಇಷ್ಟೇ ಮಾಡಿದ್ದೀನಿ. ನೋಡೋಣ. ಈಗ ಎಲ್ಲ ಗುಂಡಿಗಳಿಗೆ ತುಪ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗತ್ತೆ. ಇಲ್ಲ ನೀವು ಎಣ್ಣೆ ಉಪಯೋಗಿಸೋರು ಎಣ್ಣೆನೂ ಹಚ್ಕೋಬೋದು, ಬಟ್ ನಾನು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪದಲ್ಲೇ ರುಚಿ ಬರೋದು ಇದರದ್ದು. ಈಗ
ಎಲ್ಲ ಹಾಕಿ ಮುಚ್ಚಿ ಇಡ್ತಾ ಇದ್ದೀನಿ ಬೇಯಕ್ಕೆ. ಈಗೆಲ್ಲ ಆಗಿದೆ, ತೆಗಿತಾ ಇದ್ದೀನಿ ನೋಡಿ. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ, ಈಗ ಕ್ರಿಸ್ಪಿ ಥರ ಆಗಿದೆ ನೋಡಿ. ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಂಬ ತುಪ್ಪ ಏನು ಬೇಡ, ಒಂದು 3-4 ಡಾಟ್ ತುಪ್ಪ ಹಾಕ್ಕೊಂಡ್ರೆ ಸಾಕು. ಬೇಕಾದರೆ ನೀವು ಉಲ್ಟ ಮಾಡಿ ಹಾಕಿದಾಗ ಇನ್ನೊಂದು ಚೂರು ಮೇಲಿಂದ ಹಾಕ್ಬೋದು. ನಾನು ತುಂಬ ತುಪ್ಪ ಬಳಸ್ತಿಲ್ಲ, ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಅಷ್ಟೆ. ಇದನ್ನು ಪೂಜೆಗಳಲ್ಲಿ ಪ್ರಸಾದ ರೂಪದಲ್ಲಿ ಮಾಡ್ತಾರೆ. ಸಿಹಿ ಅಪ್ಪಂ ಅಥವಾ ನೈಯಪ್ಪಂ ಅಂತಾರೆ. ಕೇರಳ ಕಡೆ ತುಂಬ ಜಾಸ್ತಿ ಮಾಡ್ತಾರೆ. ತುಂಬ ರುಚಿಕರ, ಮಾಡೋಕ್ಕೂ ಸುಲಭ. ಗಣೇಶ ಹಬ್ಬಕ್ಕೆ ಮಾಡ್ತಾರೆ. ಈ ಥರ ನೀವು ಹಬ್ಬಗಳಲ್ಲಿ ಮಾಡ್ಬೋದು, ಅಥವಾ ಸುಮ್ಮನೆ ಹೀಗೂ ಮಾಡ್ಬೋದು. ಇವತ್ತು ನಾನು ಸುಮ್ಮನೆ ಮಾಡ್ತಿರೋದು. ಹೀಗೆ ಬೇಕಂದರೆ ನೀವು ಮೇಲಿಂದ ಒಂದು ಚೂರು ತುಪ್ಪ ಹಾಕ್ಕೋಬೋದು. ಇದು ಆಯಿತು. ಬೇಗ ಬೇಗ ಆಗತ್ತೆ. ಒಂದ್ಸಲ ತವಾ ಬಿಸಿ ಆದಮೇಲೆ ನಿಮಗೆ ಬೇಗ ಬೇಗ ಆಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ ಆದ್ಮೇಲೆ ಇವತ್ತಿನ ಸಾಯಂಕಾಲದ ಸ್ನ್ಯಾಕ್ಸ್ ಅಂದರೆ ಟೀ ಜೊತೆ ಸಿಹಿ ಅಪ್ಪಂ ಅಥವಾ ನೈ ಅಪ್ಪಂ ಅಂತಾರೆ, ಸಿಹಿ ಅಪ್ಪಂ ಅಂತಾರೆ, ಸಿಹಿ ಪಡ್ಡು ಅಂತಲೂ ಕರಿಬೋದು. ಮಾಡಿದ್ದೀನಿ. ಆದರೆ ತುಂಬ ಸುಲಭ, ತುಂಬ ಬೇಗ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಅಪರೂಪಕ್ಕೊಂದು ದಿವಸ ಈ ಥರ ಮಾಡ್ಕೊಂಡು ತಿಂದಾಗ ನಮ್ಮ ನಾಲಿಗೆಗೂ ಒಂದು ರುಚಿ ಇರುತ್ತೆ, ತಿಂದ ತೃಪ್ತಿ ಇರುತ್ತೆ. ತಿನ್ನಬೇಕು ಅಂತ ಆಸೆ ಆದಾಗ ದಿನ ಮಾಡ್ಕೊಳಕ್ಕಾಗಲ್ಲ, ಎಲ್ಲೋ ಅಪರೂಪಕ್ಕೆ ಮಾಡಿಕೊಂಡು ನಮ್ಮ ಆಸೆಗಳನ್ನು ತೀರಿಸ್ಕೋಬೇಕಾಗತ್ತೆ. ನಿಜವಾಗ್ಲೂ ಇದು ನನಗೆ ಇವತ್ತು ತುಂಬ ತಿನ್ನಬೇಕು ಅಂತ ಅನಿಸಿರೋದಕ್ಕೆ ನಾನು ಬೆಳಗ್ಗೆ ಅಕ್ಕಿ ನೆನೆಸಿ ಇಟ್ಬಿಟ್ಟು ಈಗ ಸಾಯಂಕಾಲ ಟೀ ಜೊತೆ ಮಾಡಿದ್ದೀನಿ. ಹಾಗೆ ಅನೇಕ ದಿನಗಳ ನಂತರ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ಅಪರೂಪಕ್ಕೆ ಒಂದು ದಿವಸ ತಿಂದರೆ ಏನು ತೊಂದರೆ ಆಗಲ್ಲ, ಮತ್ತು ಆರೋಗ್ಯಕ್ಕೆ ಏನು ತುಂಬ ಕೆಟ್ಟ ಪರಿಣಾಮ ಅಂತೂ ಬೀರಲ್ಲ. ಸ್ವಲ್ಪ ಸಿಹಿ ಇರುತ್ತೆ, ಆದರೆ ತುಂಬ ಸಿಹಿನೂ ಬಳಸಿಲ್ಲ. ಹಾಗಾಗಿ ತೊಂದರೆ ಇಲ್ಲ. ಅಪರೂಪಕ್ಕೊಂದು ದಿವಸ ತಿಂದಾಗ ಏನು ತೊಂದರೆ ಆಗಲ್ಲ. ಇದನ್ನು ಗಣೇಶ ಹಬ್ಬಕ್ಕೆ ಅಥವಾ ಯಾವುದಾದ್ರೂ ಪೂಜೆಗಳನ್ನು ಮಾಡಿದಾಗ ಪ್ರಸಾದಕ್ಕೆ, ನೈವೇದ್ಯಕ್ಕೆ ಈ ತಿಂಡಿಯನ್ನು ಮಾಡ್ತಾರೆ. ಹಾಗಾಗಿ ಇವತ್ತು ನಾನು ಇದನ್ನು ಸಿಹಿ ಅಪ್ಪ ಮಾಡಿ ನನ್ನ ಒಂದು ಆಸೆಯನ್ನು ತೀರಿಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಎಲ್ಲರೂ ಕೂತ್ಕೊಂಡು ತಿನ್ನೋ ಸಮಯ. ಹಾಗೆ ಟೀ ಮಾಡಿಕೊಂಡು ಅದರ ಜೊತೆ ಈಗ ತಿನ್ನಬೇಕು. ಅದನ್ನು ಮಾಡಿರೋದನ್ನು ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಹೇಗೆ ಅನಿಸ್ತು ನಿಮಗೆ ಈ ವಿಡಿಯೋ? ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬ ಸುಲಭವಾಗಿ ಮಾಡಿಬಿಡ್ಬೋದು. ಮಾಡಿಕೊಂಡು ಅದರ ರುಚಿಯನ್ನು ಸವಿರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ. ಅಮ್ಮ ಹೇಗಾಗಿದೆ? ಚೆನ್ನಾಗಿದೆ. ನಾವು ಸಾಯಂಕಾಲ ತಿಂಡಿ ತಿಂತಾ ಇದ್ದೀವಿ ಟೀ ಜೊತೆ. ಚೆನ್ನಾಗಾಗಿದೆ. ಅಮ್ಮನೂ ಚೆನ್ನಾಗಾಗಿದೆ ಅಂತ ಹೇಳ್ತಿದ್ದಾರೆ.
ಹೇಗಾಗಿದೆ ಸುಶಾಂತ್? ಚೆನ್ನಾಗಿದೆಯಾ? ಚೆನ್ನಾಗಿ ಬಂದಿದೆ, ಸಾಫ್ಟ್ ಆಗಿ ಗುಡುಗುಡಾಗಿ ಚೆನ್ನಾಗಿ ಬಂದಿದೆ. ಸಾಯಂಕಾಲ ಟೀ ಜೊತೆ ಬೇಕಾದ ಸ್ನ್ಯಾಕ್ಸ್ ಇದು.